ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ವಿಕ್ ಬಿಡಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಗೇಮಿಗೆ ಸುಸ್ವಾಗತ. ಇದು RCPL ಆಕ್ಷನ್ ಸೀಸನ್ 2 5ನೇ ಮ್ಯಾಚ್. ನಾವು ಕಂಟಿನ್ಯೂಸ್ 4 ಮ್ಯಾಚ್ ಗೆದ್ದಿದ್ದೀವಿ. ಸ್ಕೋರ್ ನೀವಾಗಲೂ ನೋಡಿರ್ಬೋದು. ಅದ್ಭುತವಾದ ಬ್ರೂಟ್ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಬ್ಯಾಂಗ್ಳೂರ್ ರಾಕೆಟ್ಸ್ RCB ತಂಡ. ಫಾಫ್ ಡು ಪ್ಲೆಸಿ ಹಾಗೂ ವಿರಾಟ್ ಕೊಹ್ಲಿ ಅದ್ಭುತವಾದ ಶತಕ ಹಾಗೂ ಅರ್ಧ ಶತಕ ಕೊಡ್ತಿದ್ದಾರೆ. ಜಸ್ಟಲ್ಲಿ ಮಿಸ್ ಆಯಿತು ಫಾಫ್ ಡು ಪ್ಲೆಸಿ ಅವ್ರದ್ದು. ಇಲ್ಲಿದ್ರೆ ಅವ್ರದ್ದು ಕೂಡ ಶತಕ ಆಗುವ ಸಾಧ್ಯತೆ ಇತ್ತು. ಇನ್ನೆಲ್ಲ ಮತ್ತು ಪೊಲಾರ್ಡ್ ಅವರು ಒಂದು ಕ್ವಿಕ್ ಫೈರ್ ಆಡಿದ್ದಾರೆ. ಸೊ ಬನ್ನಿ, ಇನ್ನು ಒಂದು ಓವರ್ ಬಾಕಿ ಇದೆ, ನೋಡೋಣ. ಯೂಸುಫ್ ಹಾಗೂ ಉಮೇಶ್ ಯಾದವ್ ಇದ್ದಾರೆ. ಸಂದೀಪ್ ಶರ್ಮಾ ಇಂಟು ದಿ ಅಟ್ಯಾಕ್ ನಾವು. ಓ ಸಾರಿ, ಮಿಸ್ ಟೈಮ್ ಆಯಿತು. ಸೊ ಈ ಬಾಲಿಗೆ ಏನು ಮಾಡೋದು? ವೈಡ್ ಹೋಗ್ಬೋದಾ? ಎಸ್, ಇಟ್ಸ್ ವೈಡ್. ಯೂಸುಫ್ ಪಠಾಣ್ ಅವರು ಸ್ಟ್ರೈಕಲ್ಲಿದ್ದಾರೆ. ಈಗ ಒಂದು 300 ಒಂದು ರನ್ಸ್ ಕಲೆ ಹಾಕುವ ಪ್ರಯತ್ನ ಇತ್ತು, ಆದರೆ ಈಗ ಆಗಲ್ಲ. ಕಷ್ಟ ಇದೆ, ತುಂಬಾ ತುಂಬ ಕಷ್ಟ ಇದೆ. ಯಾಕಂದರೆ ಕೇಳಿ ಟೈಲ್ ಎಂಡರ್ಸ್ ಇವರೆಲ್ಲ. ಯೂಸುಫ್ ಪಠಾಣ್ ಅವ್ರದ್ದು ನೋಡೋಣ ಏನು. ಅವ್ರು ಸ್ಟ್ರೈಕಲ್ಲಿದ್ದಾರೆ, ಇನ್ನೂ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮತ್ತೊಂದು 4 ಗ್ಯಾಪಲ್ಲಿ ಹೊಡೆದಿದ್ದಾರೆ ಯೂಸುಫ್ ಪಠಾಣ್ ಅವರು. ಲಾಸ್ಟ್ ಮ್ಯಾಚಿನ ಹೀರೋ ಬೌಲಿಂಗಲ್ಲಿ. ಸೊ ಕಿಂಗ್ ಕೊಹ್ಲಿ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಆಗಿದೆ. ಲಾಸ್ಟ್ ಮ್ಯಾಚ್ ಕೂಡ 100, ಈ ಮ್ಯಾಚ್ ಕೂಡ 100. 150 ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಯೂಸುಫ್ ಪಠಾಣ್ ಸ್ಟ್ರೈಕಲ್ಲಿದ್ದಾರೆ. ಈಗ ಮತ್ತೊಂದು 4 ಬ್ಯಾಕ್ ಟು ಬ್ಯಾಕ್ 4 ಫ್ರಮ್ ಯೂಸುಫ್ ಪಠಾಣ್. ನಮ್ಮ ಲಾಸ್ಟ್ ಮ್ಯಾಚ್ ಬೌಲಿಂಗ್ ಹೀರೋ ಅಂತಲೇ ಹೇಳ್ಬೋದು ಯೂಸುಫ್ ಪಠಾಣ್ ಅವರು. ಇಲ್ಲಿ ಹಾಕೋ ಪ್ರಯತ್ನ, ನೋಡೋಣ ಏನಾಗುತ್ತೆ ಅಂತ. ಸಿಕ್ಸರ್! ವಾಟ್ ಅ ಶಾಟ್! ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯೂಸುಫ್ ಪಠಾಣ್ ಅವರು. ಲಾಸ್ಟ್ ಮ್ಯಾಚ್ ಬೌಲಿಂಗಲ್ಲಿ ಪರ್ಫಾರ್ಮ್ ಮಾಡಿದ್ರು, ಈ ಸರಿ ಬ್ಯಾಟಿಂಗಲ್ಲಿ ಮಾಡ್ತಿದ್ದಾರೆ. 299, ಜಸ್ಟ್ 1 ರನ್ ಫಾರ್ 300. ಇದು ದಾಖಲೆ ಸ್ಕೋರ್ ಆಗಿದೆ ನಮ್ಮ RCB ತಂಡದಲ್ಲಿ ಹಾಗೂ ಇಡೀ IPL ಅಲ್ಲೇ. 300 brings up for RCB. ಉಮೇಶ್ ಯಾದವ್ ಸ್ಟ್ರೈಕಲ್ಲಿದ್ದಾರೆ. 300 20 ಓವರಿಗೆ, ದ್ಯಾಟ್ಸ್ ಅನ್ಬಿಲೀವೇಬಲ್. ಸೊ ಲಾಸ್ಟ್ ಬಾಲ್ ಏನಾಗುತ್ತೆ ನೋಡೋಣ. ಹಿಂದೆ ಹೊಡೆಯೋ ಪ್ರಯತ್ನ, 2 ರನ್ಸ್ ಅಂತೂ ಬರ್ತಾರೆ ಪಕ್ಕ. ಸೊ 302 RCB, 302 for 8. ಮತ್ತೊಂದು ಡಿಫೆಂಡ್ ಮಾಡಬೇಕೀಗ ಸ್ಕೋರ್ನ. 91 for 29. ಫಾಫ್ ಡು ಪ್ಲೆಸಿ 111 of 39. ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ಫಾರ್ಮಲ್ಲಿದ್ದರು. ಓಕೆ, ಬನ್ನಿ ಚೇಸ್ ನೋಡೋಣ. ವಿಲಿಯಮ್ಸನ್ ಅವರು 4 ವಿಕೆಟ್ ತೆಗೆದ್ರು. 4 ಓವರಿಗೆ 40 ರನ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ವಿನಯ್ ಕುಮಾರ್ ಅವರು 60 ರನ್ಸ್, ತುಂಬಾ ಎಕ್ಸ್ಪೆನ್ಸಿವ್. ರಶೀದ್ ಖಾನ್ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಯೂಸುಫ್ ಪಠಾಣ್ ಒಂದು ಕ್ವಿಕ್ ಫೈರ್ ಬ್ಯಾಟಿಂಗಿಂದ 300 ತಲುಪಲಿಕ್ಕೆ ಸಹಾಯ ಆಯಿತು. ಆ್ಯಸ್ ಯೂಶುವಲ್ ಫಾಫ್ ಡು ಪ್ಲೆಸಿ ಅವರಿಂದ ಸ್ಟಾರ್ಟ್ ಮಾಡೋಣ. ಈ ಮ್ಯಾಚಲ್ಲಿ ಜೋಫ್ರಾ ಆರ್ಚರ್ ಅವರಿಲ್ಲ, ಅವರ ಬದಿಗೆ ಕೆರನ್ ಪೊಲಾರ್ಡ್ ಅವರು ಬಂದಿದ್ದಾರೆ. ಸೊ ಚೇಸಿಗೆ ಸ್ವಾಗತ. ಒಂದು ಧಮಾಕೆದಾರ್ ಚೇಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅರ್ಲಿ ವಿಕೆಟ್ನ ನಾವು ಸ್ಟ್ರೈಕ್ ಮಾಡಿ ಪ್ರೆಷರ್ ಹಾಕಬೇಕು ಇವ್ರ ಮೇಲೆ. ಫಸ್ಟ್ ಬಾಲೇ ಮಿಸ್ ಹೊಡೆದಿದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಬಾಲ್ ಡಾಟ್. ಮತ್ತೊಂದು ಮಿಸ್ ಆಗಿದೆ ಫಾಫ್ ಡು ಪ್ಲೆಸಿ ಅವ್ರ ಕಡೆಯಿಂದ. ಹನುಮ ವಿಹಾರಿ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಇಟ್ಸ್ ವೈಡ್. ಬೌಲರ್ ಮಿಸ್ಸಿಂಗ್ ಇಸ್ ಲೆಂತ್ ಹಿಯರ್ ಅಂಡ್ ಇಟ್ಸ್ ಅ ವೈಡ್. ಓಕೆ, ಮತ್ತೊಂದು ಡಾಟ್ ಬಾಲ್. ಲಾಸ್ಟ್ ಮ್ಯಾಚಲ್ಲಿ ಮೇಡನ್ ಓವರ್ ಹಾಕಿದ್ರು ಫಾಫ್ ಡು ಪ್ಲೆಸಿ ಅವರು. ಈ ಮ್ಯಾಚಲ್ಲಿ ಹಾಕ್ತಾರೆ ನೋಡೋಣ ಬನ್ನಿ. ವೆರಿ ವೆಲ್ ಬೋಲ್ಡ್. ಟೈಮಿಂಗ್ ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಪ್ರೆಷರ್ ಬ್ಯಾಟ್ಸ್ಮನ್ ಮೇಲೆ.
ಸೋ ಫಾರ್ ಓನ್ಲಿ 1 ರನ್ ಕನ್ಸಿಡರ್ ಮಾಡಿದ್ದು. 2 ಬಾಲ್ಸ್ ಇದೆ ಇನ್ನು. ಮತ್ತೊಂದು ಡಾಟ್. ಸೊ ಮೇಡನ್ ಓವರ್ ಜಾಸ್ತಿ ಆಗೋ ಚಾನ್ಸಸ್ ಇತ್ತು, ಆದರೆ ವೈಡ್ ಹೋಯ್ತಲ್ಲ, ಇರಲಿ, ನೋ ಪ್ರಾಬ್ಲಮ್. ಮತ್ತೊಂದು ಒಳ್ಳೆ ಓವರ್ ಅಂತಲೇ ಹೇಳ್ಬೋದು ಫ್ಯಾಫ್ ಡು ಪ್ಲೆಸಿ ಅವ್ರ ಕಡೆಯಿಂದ. ಮತ್ತೊಂದು ಡಾಟ್. 1 ಫಾರ್ ನಾನ್, 1 ಓವರ್ ಗಾನ್. ಕೈರೋನಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಏನು ಮಾಡೋದು? ಕೈರೋನಿಂದ ಸೆಕೆಂಡ್ ಓವರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕುಶಲ್ ಪೆರೇರ ಅವ್ರು ಸ್ಟ್ರೈಕಲ್ಲಿದ್ದಾರೆ. ದಟ್ಸ್ ಹ್ಯೂಜ್ ವೈಡ್. ಕಿರಣ್ ಪೊಲಾರ್ಡ್ ಆಫ್ಟರ್ 3 ಮ್ಯಾಚಸ್ ನಮ್ಮ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಅವರು ಒಳ್ಳೆ ಎಕಾನಮಿಕಲ್ ಬಾಲ್ ಮಾಡಿದರು. ಸೊ ಮತ್ತೊಂದು ವೈಡ್ ಇಲ್ಲಿ ಕಾಣ್ಬೋದು. ಮತ್ತೆ ಲೈನ್ ಮಿಸ್ ಆಗ್ತಿದೆ. ಈ ಸರಿ ಸ್ಟ್ರೈಟ್ ಬಾಲ್ ಹಾಕೋ ಪ್ರಯತ್ನ. ಕುಶಾಲ್ ಪೆರೇರ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಎಡ್ಜ್ ಆಗಿ ಮಿಸ್ ಆಗಿದೆ. ದ್ಯಾಟ್ಸ್ ಗಾನ್ ಫಾರ್ 4. ನಾಟ್ ಅ ಗುಡ್ ಸೈನ್. ನಾಟ್ ಅ ಗುಡ್ ಸೈನ್ ಹಿಯರ್. ಬಾಲ್ ಮಿಸ್ ಆಗಿದೆ. 6 ಫಾರ್ 4 ಹೋಗೋ ಸಾಧ್ಯತೆ ಇದೆ ಇಲ್ವಾ? 2 runs and they get it. ವಿರಾಟ್ ಕೊಹ್ಲಿ ಅವ್ರನ್ನ ಹಾಕೋಣ ನೆಕ್ಸ್ಟ್, ನೋಡೋಣ. Already 10 runs considered in this over. ಅದು ಕೂಡ ವೈಡ್ ಇಂದ. That's gone for 6. ಮತ್ತೊಂದು 6 ಹೋಗೋ ಸಾಧ್ಯತೆ ಇದೆ. ಬಾಲ್ ಮಿಸ್ ಆಗಿದೆ ಇಲ್ಲಿ. ಹನುಮ ವಿಹಾರಿ ಅವರು. ಓಕೆ, 6 ಹೋಗಲಿಲ್ಲ. 3 ವೈಡ್ಸ್ ಬಂದಿದೆ, ಅದಕ್ಕೆ ಸುಮ್ಮನೆ ಎಕ್ಸ್ಟ್ರಾ ರನ್ಸ್ ಆಯಿತು ಇಲ್ಲಿ. ಡಾಟ್ ಬಾಲ್ ಟು ಫಿನಿಶ್ ಆಫ್ 18 ಇದೆ. 1 ಓವರ್ಗೆ 18 ಕನ್ಸಿಡರ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿನ ಅಖಾಡಕ್ಕೆ ಇಳಿಸಬೇಕು. ಇಳಿಸುವ, ನೋಡೋಣ ಎಕ್ಸ್ಪೆನ್ಸಿವ್ ಆಗ್ತಾರೆ ಹೇಗೆ ಅಂತ. ನೋ ಎಕ್ಸ್ಪೆನ್ಸಿವ್ ಆಗಿ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ. ಕುಶಾಲ್ ಪೆರೇರ ಸ್ಟ್ರೈಕಲ್ಲಿದ್ದಾರೆ. ಈಗೇನು ಮಾಡ್ತಾರೆ ನೋಡೋಣ. ಸ್ಟ್ರೈಕ್ ಟು ದ ಮ್ಯಾನ್. ಮತ್ತೊಂದು ಪರ್ಫೆಕ್ಟ್ ಬಾಲ್. ಕುಶಾಲ್ ಪೆರೇರ ಸ್ಟ್ರೈಕಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ವೆರಿ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಫಸ್ಟ್ ಬಾಲಿಗೆ 6 ಹೊಡೆದ್ರು. ನೆಕ್ಸ್ಟ್ ಬಾಲ್ ಕಂಟ್ರೋಲ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಗಾನ್ ಫಾರ್ ವೈಡ್. ಇದೇ ಕಾಯ್ತಿರ್ತಾರೆ. ಹೆಂಗೋ ರನ್ಸ್ ಬೇರೆ ಕಮ್ಮಿ ಇದೆ.
ವಾಟ್ಸ್ ಹ್ಯಾಪ್ನಿಂಗ್. ಸಿಕ್ಸರ್. ಜೋಫ್ರವ್ರು ಈ ಮ್ಯಾಚ್ ಇಲ್ಲ, ರಿಸ್ಕ್ ತೊಗೊಂಡಿದ್ದೆ, ಆದರೆ ಅವರ ವರ್ತ್ ಮತ್ತೊಂದು ವೈಡ್ ಹೋಗ್ಬೋದಾ? ನೋ. ಸುಮ್ಮನೆ ಎಕ್ಸ್ಟ್ರಾಸ್ ಗಿಫ್ಟ್ ಮಾಡಿದಾಗ ಆಗ್ತಿದೆ ಇಲ್ಲಿ ಅವರಿಗೆ. ಪ್ರೆಷರ್. ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ 17 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ ಫಸ್ಟ್ ಓವರಲ್ಲಿ. ರಾಂಗ್ ಬಾಲ್. ಮ್ಯಾಚ್ ಗೌನ್ ಫಾರ್ 4. ಒತ್ತಿ ಬಂದಿದೆ ನೋ ಲಾಸ್ 3 ಓವರ್ಸಿಗೆ. ರಾಂಗ್ ಬೌಲಿಂಗ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಫಾಫ್ ಡು ಪ್ಲೆಸಿ 1 ಓವರಿಗೆ ಓನ್ಲಿ 1 ರನ್ ಕನ್ಸಿಡರ್ ಮಾಡಿದ್ದಾರೆ. ವಿಹಾರಿ ಗೆಟ್ಸ್ ಆಫ್ ದ ಮಾರ್ಕ್. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ದೇ ಓನ್ಲಿ ಗೆಟ್ 1. ನೋ, ದೇ ವಿಲ್ ಗೆಟ್ 2. Kusal Perera on strike 20 of 8. Straight to the man. Oh, what a catch. ಮೊಹಮ್ಮದ್ ಶಮಿ ಅವರು ಹಿಡಿದಿದ್ದು. ಒಂದ್ಸರಿ ಆ ಕ್ಯಾಚ್ ನೋಡಿಬಿಡಿ ಯಾವ ಥರ ಬಂದಿದೆ ಅಂತ. ಓಹೋ ಸೂಪರ್. ವಿಲಿಯಮ್ಸನ್ ಅವ್ರು ಬೌಲಿಂಗಲ್ಲಿ ಹೀರೋ ಆಗಿದ್ರು SRH ಟೀಮಿಗೆ. ಬ್ಯಾಟಿಂಗಲ್ಲಿ ಕೂಡ ಹೀರೋ ಆಗ್ಬೋದಾ, ಆದರೆ ಮಿಸ್ ಆಗಿದೆ ಇಲ್ಲಿ. ಇಲ್ಲ, 4 ಹೋಗಲಿಲ್ಲ. ಓಕೆ, ಹನುಮ ವಿಹಾರಿ ಅವರು ಸ್ಟ್ರೈಕಲ್ಲಿದ್ದಾರೆ. ಪ್ರೆಷರ್ ಹಾಕಬೇಕು ಸ್ಪಿನ್ನರ್ಸ್. ಮತ್ತೊಂದು ಸೇಮ್ ಬಾಲ್. 7 ರನ್ 2 ಓವರಿಗೆ. ಒಳ್ಳೆ ಕಂಟ್ರೋಲ್ ಮಾಡಿದ್ದಾರೆ. Play games for free and win rewards in cash and Dhani Cash daily. Each time you beat your high score, win cash. ಕೆರೋನ್ ಪೊಲಾರ್ಡ್ ಅವ್ರು ಕಮ್ ಬ್ಯಾಕ್ ಮಾಡ್ಬೋದಾ? ಫಾರ್ಮಲ್ಲಿ ಕಾಣ್ತಿಲ್ಲ, ನೋಡೋಣ. ಮತ್ತೊಂದು ವೈಡ್. ಮಸಲ್ ಪುಲ್ಲಿಂದ ಅವರು ರಿಕವರ್ ಆಗಿದ್ದಾರೆ, ಸೊ ಅದಕ್ಕೆ ಮೋಸ್ಟ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಿಲ್ಲ ಅಂದ್ಕೊಂಡಿದ್ದೀನಿ. ಮತ್ತೊಂದು 6. ಸೊ ಫಾಫ್ ಡು ಪ್ಲೆಸಿ ಅವ್ರನ್ನ ಉಳಿಸಬೇಕಾಗುತ್ತೆ. ಬ್ಲಂಡರ್ ಆಗ್ತಿದೆ ಇಲ್ಲಿ. ಮತ್ತೊಂದು ಮಿಸ್, ಮತ್ತೊಂದು 6 ಹೋಗ್ಬೋದು. ಇಲ್ಲ,
ಪ್ರೆಷರ್ ಆನ್ ಕೇರನ್ ಪೊಲಾರ್ಡ್. ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಮತ್ತೊಂದು 4. ಡೆಫಿನೆಟ್ಲಿ ನಾಟ್ ಹಿಸ್ ಡೇ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ಥರ ಇನ್ನೂ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಕ್ರಿಕೆಟ್ ಮ್ಯಾಚಸ್, ರೆಕಾರ್ಡೆಡ್ ವೀಡಿಯೋಸ್. ಕನ್ನಡದಲ್ಲಿ ಯಾರು ನಾನು ಅಂದ್ಕೊಂಡಾಗೆ ಕ್ರಿಕೆಟ್ ಇದು ಸ್ಟ್ರೀಮಿಂಗ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದೀವಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತೊಂದು 6. ಕೇರನ್ ಪೊಲಾರ್ಡ್ ಅವರ ಕ್ಯಾರಿಯರ್ ಮುಗಿಸೋ ಥರ ಇದ್ದಾರೆ ಇಲ್ಲಿ. SRH ಅವರು 72 for 1. ಹನುಮಾವಿ ಯಾರು ಸ್ಟ್ರೈಕಲ್ಲಿದ್ದಾರೆ. ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ಈಸ್ ಗಾನ್. ಕೊನೆಗೂ ಪೊಲಾರ್ಡ್ರಿಗೆ ವಿಕೆಟ್ ಸಿಕ್ಕಿದೆ, ಎಕ್ಸ್ಪೆನ್ಸಿವ್ ಆದರೂ ಕೂಡ. Umesh Yadav into the attack. ಕಾಲಿನ್ ಇಂಗ್ರಾಮ್ ಅವ್ರು ಬಂದಿದ್ದಾರೆ. 6. ಸೊ ಲಾಸ್ಟ್ ಓವರ್ ಆಫ್ ದ ಪವರ್ ಪ್ಲೇ ಹೊಡ್ಸ್ಕೊಳ್ತಾ ಇದ್ದೀವಿ ನಾವು. ಸ್ಟ್ರೈಟ್ ಹಾಕೋಣ. ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಉಮೇಶ್ ಯಾದವ್ ಒಳ್ಳೆ ಸ್ಟಾರ್ಟ್ ಸಿಕ್ಕಿಲ್ಲ. ಜೋಫ್ರಾ ಅವರಿಲ್ಲ, ಅವರ ಕೊರತೆ ಕಾಣ್ತಾ ಇದೆ ಬೌಲಿಂಗ್ ಅಟ್ಯಾಕಲ್ಲಿ. ಕೇನ್ ವಿಲಿಯಮ್ಸನ್ ಸ್ಟ್ರೈಕಲ್ಲಿದ್ದಾರೆ. ವೆರಿ ವೆಲ್ ಬೋಲ್ಡ್. ಸೊ ಮತ್ತೊಂದು ಮಿಸ್ ಹಿಟ್ ಆಗೋ ಸಾಧ್ಯತೆ ಇತ್ತು, ಇಲ್ಲ. ವೈಡ್ ಹೋಗೋ ಸಾಧ್ಯತೆ ಇದೆ, ಆದರೆ ಅವರು ಹೊಡೆದಿದ್ದಾರೆ. ಓಕೆ, ಆ ಥರ ಯಾರಾದರೂ ವೈಡ್ ಬಿಡ್ತಾರಾ? ಸೊ ನಮೀಗ ಸ್ಪಿನ್ನರ್ಗಳ ಕಮಾಲ್ ಶುರು ಆಗಬೇಕೀಗ. 1 by 1. ಸೊ ಅಟ್ಯಾಕಿಂಗೇ ಇರಲಿ, ನೋಡೋಣ. ಏನಾದರೂ ಆ ಥರ ಪ್ರೆಷರ್ ಇದ್ದರೆ ಮಾತ್ರ ನಾವು ಫೀಲ್ಡ್ ಚೇಂಜ್ ಮಾಡುವ. ಕೇನ್ ವಿಲಿಯಮ್ಸನ್ ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಕ್ಯಾಚ್. ಚಾಹಲ್ ಏನು ಸ್ಟ್ರೈಕ್ ಮಾಡಿದ್ರು, ಫಸ್ಟ್ ಬಾಲ್ ವಿಕೆಟ್. ಮೈ ಗಾಡ್. ಮನೀಶ್ ಪಾಂಡೆ ಮಿಸ್ ಹೊಡೆದಿದೆ ಬಾಲು. ಕಾಲಿನ್ ಇಂಗ್ರಾಮ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಅದೊಂದು ಪರ್ಫೆಕ್ಟ್ ಬಾಲ್. 4 ಹೋಯ್ತಾ? ಇಲ್ಲ. ಎಕ್ಸ್ಪೆನ್ಸಿವ್ ಆದರೂ ಕೂಡ ನಾವು ಕಮ್ ಬ್ಯಾಕ್ ಮಾಡಿದ್ದೀವಿ ಒಳ್ಳೆ. ಸೊ
ಸ್ಟಾರ್ಟಿಂಗ್ ಓವರ್ಸಲ್ಲಿ ಎಕ್ಸ್ಪೆನ್ಸಿವ್ ನೋಡಿದ್ರು ಇದು ಹೋಯಿತು ಮ್ಯಾಚ್ ಅಂತ ಅಂದ್ಕೊಂಡಿದ್ದೆ. ಆದರೂ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಬೌಲರ್ಸ್ ಅವರು. That's gone for 4. That's gone for 4. Colin Ingram. SRH ತಂಡದಿಂದ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಗೂಗ್ಲಿ ಹಾಕೋ ಪ್ರಯತ್ನ, ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಯುಜಿ ಚಹಲ್ ಓನ್ಲಿ 6 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ ಈ ಓವರಲ್ಲಿ. ನೋಡೋಣ, ಇನ್ನು ಕೊನೆ ಡೆಲಿವರಿ ಇದೆ, ಏನಾಗುತ್ತೆ ಅಂತ. ಜಸ್ಟ್ ಇತ್ತು ಕ್ಯಾಚಿಗೆ. 7 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ. ಒಳ್ಳೆ ಸ್ಟಾರ್ಟ್ ಇದೆ, ಸಿಕ್ಕಿದೆ ಯುಜಿ ಚಹಲ್ ಅವರಿಗೆ. ಫ್ಯಾಫ್ ಓವರ್ ಕಡೆಯಿಂದ ಗೂಗ್ಲಿ 2 ಓವರ್ಸಿಗೆ 7 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ. ಒಳ್ಳೆ ಅಟ್ಯಾಕಿಂಗ್ ಫೀಲ್ಡ್ ಇಡಬೇಕಾಗುತ್ತೆ, ನೋಡೋಣ. ಓಕೆ, ಮತ್ತೊಮ್ಮೆ ಗ್ಯಾಪ್ ಹೊರಡಿದ್ದಾರೆ. 2 ರನ್ಸ್. ಸೊ ಏನಂತ ಹೇಳಲಿಕ್ಕಿದೆ ಅಂದರೆ, ಮತ್ತೊಂದು 4 ಹೋಗಿದೆ ಇಲ್ಲಿ. ಮತ್ತೊಂದು 4. ಸೊ ಏನು ಹೇಳಲಿಕ್ಕಿದೆ ಅಂದರೆ, ಫ್ಯಾಫ್ ಡು ಪ್ಲೆಸಿಸ್ ಅವರು ಒಂದು ಬೌಂಡ್ರೀಸ ಕನ್ಸಿಡರ್ ಮಾಡಿರಲಿಲ್ಲ. ಈಗೊಂದು 4 ಹೋಗಿಬಿಟ್ಟಿದೆ. Poor delivery. ಫಸ್ಟ್ 2 ಓವರ್ ಚೆನ್ನಾಗಿ ಮಾಡಿದರು ಫ್ಯಾಫ್ ಡು ಪ್ಲೆಸಿಸ್, ಆದರೆ 3rd ಓವರ್ ಹೊಡ್ಸ್ಕೊಂಡ್ರು. ಪಾಂಡ್ಯ ಸ್ಟ್ರೈಕ್ಲಿದ್ದಾರೆ. ಮನೀಶ್ ಪಾಂಡೆ ಅವರು ಸ್ಟ್ರೈಕಲ್ಲಿದ್ದಾರೆ. ಚಹಲ್ ಅವ್ರ ಬೌಲಿಂಗ್. ಸಿಂಗಲ್ಸಲ್ಲಿ ಮ್ಯಾಚ್ನ ಪುಷ್ ಮಾಡ್ತಿದ್ದಾರೆ. ಮತ್ತೆ ಅದೇ ಏರಿಯಾ ಹೊಡಿತಿದ್ದಾರೆ ಕಾಲಿನ್ ಇಂಗ್ರಾಮ್ ಅವರು. ಮತ್ತೆ ಫೀಲ್ಡ್ ಚೇಂಜ್ ಮಾಡಬೇಕಾಗುತ್ತೆ. ಡ್ರಿಫ್ಟರ್ ಹಾಕೋ ಪ್ರಯತ್ನ, ಏನು ಮಾಡ್ತಾರೆ ನೋಡೋಣ. ಕಾಲಿನ್ ಇಂಗ್ರಾಮ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಓಹೋ, ಮುಂದೆ ಬಂದು ಸ್ಟ್ರೋಕ್ ಮಾಡಿದ್ದಾರೆ. ದ್ಯಾಟ್ ಗಾನ್ ಫಾರ್ ಸಿಂಗಲ್.
ಮಿಸ್ ಆಗಿದೆ. ಮನೀಶ್ ಪಾಂಡೆ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಹಿ ಗೆಟ್ಸ್ ಡಬಲ್. ಟಾಪ್ ಸ್ಪಿನ್ ಹಾಕೋ ಪ್ರಯತ್ನ. ರಿವರ್ಸ್ ಶಾಟ್ ಹೊಡೆದಿದ್ದಾರೆ. ಇಟ್ಸ್ ಗಾನ್ ಫಾರ್ 4. Play games for free and win rewards in cash and Honey Cash daily. Each time you beat your high score, win. ಫ್ಯಾಫ್ ಅವರ ಕೊನೆ ಓವರ್ ಬಾಕಿದೆ. ಫಸ್ಟ್ ಬಾಲ್ ಡಿಫೆನ್ಸ್. ಮತ್ತೊಂದು ಬಾಲ್ ಡಿಫೆನ್ಸ್. ಕೊನೆ ಓವರ್ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ ಡುಪ್ಲೆಸಿ ಅವರು. Straight to the man and it's safe, I guess. ಪ್ರೆಷರ್ ಹಾಕಿದ್ದಾರೆ ಬ್ಯಾಟ್ಸ್ಮನ್ ಮೇಲೆ ಈಗ ಮನೀಶ್ ಪಾಂಡೆ ಹಾಗೂ ಕಾಲಿನ್ ಇಂಗ್ರಾಮ್ ಮೇಲೆ. ಮತ್ತೊಂದು ಕರೆಕ್ಟ್ ಟೈಮ್ ಮಾಡಲಿಲ್ಲ. ಡಬಲ್ ಸಿಗುತ್ತೆ. ಪಾಂಡೆಜಿ ಅವ್ರು ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ವೆಲ್ ಬೌಲ್ಡ್. Oh. 10 overs gone, 118 for 3. ಸೊ ಈಗ ಮೊಹಮ್ಮದ್ ಶಮಿ 1 ಓವರ್ ಕೂಡ ಆಗಲಿಲ್ಲ ಅವ್ರದ್ದು. ಮಿಸ್ ಹೊಡೆದಿದೆ. ಹಿಂದೆ ಹೊಡೆಯುವ ಸಾಧ್ಯತೆ ಕಾಣಿಸ್ತಾ ಇದೆ. ವೈಡಾ? ಹೌ ಇಸ್ ದಟ್ ಪಾಸಿಬಲ್? ಓ ಮ್ಯಾನ್ ಶಿಟ್. ಹಿಂದೆ ಹೊಡೆಯೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಸಿಕ್ಸರ್. That gone for 6. That's gone for 6. Ingram over 40 of 21. 50 ಆಗುತ್ತಾ ನೋಡೋಣ. ಮತ್ತೊಂದು 6. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್. ಪ್ರೆಷರ್ ಅಲ್ಲಿ ಶಮಿ ಅವರು 50 ಪಾರ್ಟ್ನರ್ಶಿಪ್ ಕೂಡ ಆಗಿದೆ ಈ ಇಬ್ಬರದ್ದು. ಈ ಬಾಲ್ ಏನು ಮಾಡ್ತಾರೆ ನೋಡೋಣ ಗೈಸ್. ಶಮಿ ಆಲ್ರೆಡಿ 13 ರನ್ಸ್ ಆಫ್ 2 balls. ಈಗೇನು ಮಾಡ್ತಾರೆ? ಔಟ್ ಸ್ವಿಂಗ್ ಹಾಕೋ ಪ್ರಯತ್ನ. ಮನೀಶ್ ಪಾಂಡೆ ಅವರು ಸ್ಟ್ರೈಕಲ್ಲಿದ್ದಾರೆ. ಸಿಕ್ಸರ್. ಶಮಿ ಅವ್ರು ಕೂಡ ಎಕ್ಸ್ಪೆನ್ಸಿವ್ ಆದರು. ಪೇಸರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಸೊ ಸ್ಪಿನ್ನರ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ. ಆಲ್ರೆಡಿ 20 ಆಫ್ ದಿಸ್ ಓವರ್. ಟೈಮಿಂಗ್ ಕರೆಕ್ಟ್ ಮಾಡಲಿಲ್ಲ. 2 runs ಬರ್ತಾರೆ.
ಕ್ವಿಕ್ ವಿಕೆಟ್ಸ್ ಬೇಕು, ಪಟ ಪಟ ಪಟ. ಇದ್ಯಾವ ಬಾಲು, ಶೇಟ್. ಮತ್ತೊಂದು ಎಕ್ಸ್ಟ್ರಾ ಬಂತು. ಸೊ ಎಕ್ಸ್ಟ್ರಾ ಮತ್ತೆ ಕನ್ಸಿಡರ್ ಮಾಡಿ ಕೊನೆ ಅದೇ ನಮಗೆ ಮುಳುವಾಗಬಾರ್ದು. ಸರಿ ಎಕ್ಸ್ಟ್ರಾ ಕನ್ಸಿಡರ್ ಮಾಡಿದ್ದೀವಿ ಈ ಮ್ಯಾಚಲ್ಲಿ. 23 ಆಫ್ ದ ಫಸ್ಟ್ ಓವರ್. ನೋ, ವಾಟ್ಸ್ ದಿಸ್? ಈಗ ಬಜ್ಜಿ ಅವರನ್ನು ಇಂಟ್ರೊಡ್ಯೂಸ್ ಮಾಡೋಣ. ರೆಗ್ಯುಲರಾಗಿ ವಿಕೆಟ್ ತೆಗೆದು ಕೊಡ್ತಾ ಇದ್ದಾರೆ ನಮಗೆ. ಈ ಮ್ಯಾಚಲ್ಲಿ ಕೂಡ ಅಂಥದ್ದೇ ಮ್ಯಾಜಿಕ್ ಬೇಕು. ಹರ್ಭಜನ್ ಸಿಂಗ್ ಅವ್ರ ಕಡೆಯಿಂದ. ಕಾಲಿನ್ ಇಂಗ್ರಾಮ್ ಅವ್ರು ಸ್ಟ್ರೈಕಲ್ಲಿದ್ದಾರೆ ವಿತ್ 47. ಎಸ್, ಆ್ಯಸ್ ಐ ಸೆಡ್, ಈಸ್ ಅ ಸ್ಟಾರ್ ಬೌಲರ್ ಫಾರ್ ಅಸ್, ಹರ್ಭಜನ್ ಸಿಂಗ್. ಯುಜಿ ಚಹಲ್ ಆದರೂ ಎಕ್ಸ್ಪೆನ್ಸಿವ್ ಆಗ್ತಾರೆ. ಎಕ್ಸ್ಪೆನ್ಸಿವ್ ಆದರೆ ಹಂಗಲ್ಲ, ಬೇಕಾದ ಸಮಯದಲ್ಲಿ ಕೈ ಕೊಡ್ಬೋದಾದರೆ ಹರ್ಭಜನ್ ಸಿಂಗ್ ಅವ್ರು ಕೈ ಕೊಡಲ್ಲ. ಹಾಗೆ ಬ್ಯೂಟಿಫುಲ್. ಮನ್ದೀಪ್ ಸಿಂಗ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಪ್ರೆಷರ್. ನೈಸ್ ಶಾಟ್. ಪ್ಲೇಸ್ಮೆಂಟ್ ಒಳ್ಳೆ ಪಿಕ್ ಮಾಡಿದ್ದಾರೆ. ಹರ್ಭಜನ್ ಸಿಂಗ್ ಅವರು ಸ್ಟಾರ್ಟಿಂಗ್ ಫಸ್ಟ್ ಬಾಲ್ ವಿಕೆಟ್ ತೆಗೆದ್ರು, ಆದರೂ ನೆಕ್ಸ್ಟ್ ಬಾಲ್ ಹೊಡ್ಸ್ಕೊಂಡಿದ್ದಾರೆ. ಕೇರಮ್ ಬಾಲ್ ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲ್. ಇಟ್ಸ್ ಅ ಸಿಂಗಲ್. ಮನೀಶ್ ಪಾಂಡೆ ಅವ್ರು ಸ್ಟ್ರೈಕಲ್ಲಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. No, it's gone for 6. 151 runs from 50. ಇನ್ನು 2 ಬಾಲ್ ಬಾಕಿ ಇದೆ. ಟಾಪ್ ಸ್ಪಿನ್ ಹಾಕಿ ನೋಡೋಣ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಆದರೂ ಸ್ಪಿನ್ನರ್ಸ್ ಮೇಲೆ ಒಂದು ಭರವಸೆ, ಒಂದು ಮ್ಯಾಚ್ ಗೆಲ್ಸಿಕೊಡ್ತಾರೆ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ. ನೋ, ಬ್ಯಾಕ್ ಟು ಬ್ಯಾಕ್ 6 4 ಸುರಿಮಳೆ ಆಗ್ತಾ ಇದೆ ಮನೀಶ್ ಪಾಂಡೆ ಅವ್ರ ಕಡೆಯಿಂದ. ಯೂಸುಫ್ ಪಠಾನ್ ಲಾಸ್ಟ್ ಮ್ಯಾಚಿನ ಹೀರೋ. ಆದರೆ ಈ ಮ್ಯಾಚ್ ಏನು ಮಾಡ್ತಾರೆ ನೋಡೋಣ. ಫಸ್ಟ್ ಬಾಲ್ ಮಿಸ್ ಆಗಿದೆ. ಮನ್ದೀಪ್ ಸಿಂಗ್ ಗೆಟ್ಸ್ ಆಫ್ ಟು ದ ಮಾರ್ಕ್. ಈ ಡ್ರಿಫ್ಟರ್ ಯಾಕೆ ಕಡೆ ಹೋಗುತ್ತೆ? ಒಳ್ಳೆ ಸ್ಟಾರ್ಟಿಂಗ್ಗೆ ಬೌಂಡ್ರೀಸ್ ಹೊಡ್ಸ್ಕೊಳ್ಳಿಲ್ಲ ಬೇರೆ ಬೌಲರ್ಸ್ ಥರ. ವೆರಿ ವೆಲ್ ಬೌಲ್ಡ್. ಟೈಮಿಂಗ್ ಕರೆಕ್ಟ್ ಆಗಲ್ಲ, ಲೇಟ್ ಟೈಮಿಂಗ್ ಆಗಿದೆ. ಫೀಲ್ಡಿಂಗ್ ಚೇಂಜ್ ಮಾಡಬೇಕಾಗುತ್ತೆ.
ಡಿಫೆಂಡ್ 5 ಎಸ್ ಡಿಫೆಂಡ್ 5ಅಲ್ಲಿ ಈ ಬಾಸ್ ಅವರನ್ನು ಇಲ್ಲ ಕರೆಕ್ಟ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಟಾಪ್ ಸ್ಪಿನ್ ಹಾಕಿದರೆ ಏನು ಮಾಡ್ತಾರೆ ನೋಡೋಣ. ವೆರಿ ವೆಲ್ ಬೋಲ್ಡ್ ಸ್ಟ್ರೈಟ್ ಟು ದ ಮ್ಯಾನ್. ಇನ್ನು ಲಾಸ್ಟ್ ಬಾಲ್ ಇದೆ. ಪಾಂಡೇಜಿ ಎಸ್ ಕರೆಕ್ಟ್ ಫೀಲ್ಡ್ ಸೆಟ್ ಆಗಿದೆ. ಈಗ ಗ್ಯಾಪ್ ಸಿಗ್ತಿಲ್ಲ ಅವರಿಗೆ ಹೊಡೆಯೋಕ್ಕೆ. ಈಗ ಹರ್ಭಜನ್ ಸಿಂಗ್ ಮನ್ದೀಪ್ ಸಿಂಗ್ ಸ್ಟ್ರೈಕಲ್ಲಿದ್ದಾರೆ. ಗಾಳಿಯಲ್ಲಿ ಚೆಂಡು ಇಟ್ಸ್ ಸಿಂಗಲ್. ರಿಕ್ವೈರ್ಡ್ ರನ್ ರೇಟ್ 19 ನಮ್ಮ ಸ್ಪಿನ್ನರ್ಸ್ ವೆರಿ ವೆಲ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ದೇ ಡೂಯಿಂಗ್ ಅ ಗುಡ್ ಜಾಬ್ ಹಿಯರ್. ಪಾಂಡೇಜಿ ಆನ್ ಸ್ಟ್ರೈಕ್, ಮಿಸ್ ಹೊಡೆದಿದೆ. 6 ಹೋಗೋ ಸಾಧ್ಯತೆ ಎಲ್ಲ ಕಾಣ್ತಿತ್ತು, ಮಿಸ್ ಹೊಡೆದಿದೆ. ಮತ್ತೊಂದು ಬಾಲ್, ಮತ್ತೊಂದು ಮಿಸ್. ವೆರಿ ವೆಲ್ ಬೌಲಿಂಗ್ ಹರ್ಭಜನ್ ಸಿಂಗ್ ಕಡೆಯಿಂದ. 133 of 39. ಪ್ರೆಷರ್, ಮಿಸ್ ಹೊಡೆದಿಲ್ಲ. ಅದು ಇದು ಹೋಗೋ ಸಾಧ್ಯತೆ ಕಾಣ್ತಾ ಇದೆ. That going for 6. ಓ ಶಿಟ್, ಮತ್ತೊಂದು 6 ಹೋಗೋ ಸಾಧ್ಯತೆ ಎಲ್ಲ ಕಾಣ್ತಾ ಇದೆ. ನೋ, ಕೇರಂ ಬೋಲಕ್ಕೂ ನೋಡುವ ಏನು ಮಾಡ್ತಾರೆ ಅಂತ. ಮನೀಶ್ ಪಾಂಡೆ ಆನ್ 46. ಮತ್ತೊಂದು 6 50 ಬ್ರಿಂಗ್ಸ್ ಅಪ್ ಫಾರ್ ಮನೀಶ್ ಪಾಂಡೆ. ಬ್ರೂಟ್ ಬ್ಯಾಟ್ಸ್ಮನ್ ಮನೀಶ್ ಪಾಂಡೆ. ಇದು ಬ್ರೂಟ್ ಶಾಟ್ ಅಲ್ಲ. 5 6s and 3 4s. ಬೇಡ, ದೂಸರಾ ಹಾಕುವ. ಟೈಮಿಂಗ್ ಕರೆಕ್ಟಾಗಿ ಮಾಡಲಿಲ್ಲ, ಆದರೂ ಡಬಲ್ ಬರ್ತಾರೆ. 184 for 4. ಗೇಮ್ ಪ್ಲ್ಯಾನ್ ನಡೀತಾ ಇದೆ ಎರಡು ಕಡೆ ಟೀಮಿಂದ. ಇನ್ನೊಂದು ಮ್ಯಾಜಿಕ್ ಪ್ರೊಡ್ಯೂಸ್ ಆಗಲೇಬೇಕೀಗ ಯೂಸುಫ್ ಪಠಾಣ್ ಕಡೆಯಿಂದ. ಮನ್ದೀಪ್ ಸಿಂಗ್ ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಕ್ಯಾಚ್, ಸ್ಟ್ರೈಟ್ ಟು ದ ಮ್ಯಾನ್. ಪಠಾಣ್ ಸ್ಟ್ರೈಕ್ಸ್ ಒನ್ಸ್ ಅಗೇನ್. ಲಾಸ್ಟ್ ಮ್ಯಾಚ್ 5 ವಿಕೆಟ್, ಈ ಮ್ಯಾಚ್ ಆಲ್ರೆಡಿ 1 ವಿಕೆಟ್ ತೆಗೆದಿದ್ದಾರೆ. ಪಾಂಡೇಜಿ ಅವ್ರದ್ದು ಕೂಡ ವಿಕೆಟ್ ಬೇಕು, ಆದರೆ ಬಾಲ್ ಮಿಸ್ ಆದಾಗೆ ಕಾಣ್ತಾ ಇದೆ. 6. ಅಡ್ವಾನ್ಸ್ಡ್ ಲಾಫ್ಟ್ ಶಾಟ್ ಹೊಡೆದಿದ್ದಾರೆ ಮನೀಶ್ ಪಾಂಡೆ ಅವರು. ಈಗ ಬಾಲ್ ಮಿಸ್ ಆಗಲೇಬಾರ್ದು. ಇದೇನಾಗುತ್ತೆ ನೋಡೋಣ. ಮತ್ತೊಂದು 6. ಬ್ಯಾಕ್ ಟು ಬ್ಯಾಕ್ 6s ಫ್ರಮ್ ಮನೀಶ್ ಪಾಂಡೆ. ಪ್ರೆಷರ್ ಯೂಸುಫ್ ಪಠಾಣ್ ಅವ್ರ ಮೇಲೆ. ಮತ್ತೊಂದು 6 ಹೋಗೋ ಸಾಧ್ಯತೆ ಕಾಣ್ತಿದೆ. ಮತ್ತೊಂದು 6 ಹೋಗ್ಬೋದಾ? ಕಂಟಿನ್ಯೂಸ್ಲಿ 6 ಹೊಡೆದಿದ್ದಾರೆ ಯೂಸುಫ್ ಪಠಾಣ್ ಅವರಿಗೆ. ಲಿಟ್ರಲಿ ಎವ್ರಿ ಬೌಲರ್ ಈಗ ಪ್ರೆಷರಲ್ಲಿದ್ದಾರೆ.
ಪರ್ಫೆಕ್ಟ್ ಬಾಲಿಗೆ ಬಿದ್ದಾಗೆ ಕಾಣ್ತಾ ಇದೆ. ಪಾಂಡೆ ಜಾನ್ ಸ್ಟ್ರೈಕ್, he gets single. 200 brings up already. Hyderabad Heroes ರಶೀದ್ ಖಾನ್ ಇಷ್ಟು ಬೇಗ. ರಶೀದ್ ಖಾನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಗೆಟ್ಸ್ ಆಫ್ ಟು ದ ಮಾರ್ಕ್. ನೆಕ್ಸ್ಟ್ ಓವರ್ ಅವ್ರು ಸ್ಟ್ರೈಕಲ್ಲಿರ್ತಾರೆ. 3 sixes ಆ್ಯಂಡ್ 2 runs ಸರಿ ಓಡಿಸ್ಕೊಂಡಿದ್ದಾರೆ. ಹರ್ಭಜನ್ ಸಿಂಗ್ ಹಾಗೂ ಯೂಸುಫ್ ಪಠಾಣ್. ಈಗ ಯಾರ್ದು ಹೋಗೋಣ? ಪೊಲಾರ್ಡ್ ಹತ್ರ ಹೋಗೋಣ. ಈಗ ಆದರೂ ಮ್ಯಾಜಿಕ್ ಪ್ರೊಡ್ಯೂಸ್ ಮಾಡಬಲ್ಲರ ನೋಡೋಣ. ಕೈರಾನ್ ಪೊಲಾರ್ಡ್ ಅವರು. ರಶೀದ್ ಖಾನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. That's gone for wide. Sixer by Rashid Khan. ಜೋಫ್ರಾ ಆರ್ಚರ್ ಅವರು ಇಲ್ಲ. 91 of 29. Nothing is difficult now. Anything can happen. Pollard or 50. Hey, what's wide? What's happening, man? ಯಾಕೆ ಈ ಥರ ಬೌಲಿಂಗ್ ಆಗ್ತಿದ್ದಾರೆ ಇಲ್ಲಿ ಪೊಲಾರ್ಡ್ ಅವರು? ಹಿಂದೆ ಹೊಡಿತಾರೆ ನೋಡಿ, ಗ್ಯಾರಂಟಿ ಹಿಂದೆ ಹೊಡಿತಾರೆ. ಹಾಂ, ಇದಾಗಬೇಕಾಗಿತ್ತು ಅವರಿಗೆ. ಪ್ರತಿ ಬಾಲ್ ವೈಡ್ ಬಿಟ್ಬಿಟ್ರೆ ಹಿಂಗೆ ಆಗುತ್ತೆ. ಸ್ಪಿನ್ನರ್ಸ್ ಮೇಲೆ ಫುಲ್ ಡಿಪೆಂಡ್ ಆಗಿದೆ ಈಗ ಮ್ಯಾಚ್. ಪೇಸರ್ಸ್ ಹೋಗಿದ್ದಾರೆ, ಎಲ್ರದ್ದು ಹೋಯ್ತು. ವೈಡ್ ಬಿಡ್ತಾರೆ ಹೆಂಗೆ ಇದನ್ನ? ಏನಾಗ್ತಿದೆ? ಯಾಕೆ ಹಿಂಗಾಗ್ತಿದೆ? ಎಲ್ಲ ಬಾಲ್ ವೈಡ್ ಅಂತ ಮಿಸ್ ಆಗಿದೆ. ಮತ್ತೊಂದು 6 ಹೋಗೋ ಸಾಧ್ಯತೆ. ರಶೀದ್ ಖಾನ್ ಔಟ್ ಕಡೆಯಿಂದ ಹೋಗಿದೆ 6. ಕೊನೆಯ ಬಾಲ್. ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ರಶೀದ್ ಖಾನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮ್ಯಾನ್ ಇಲ್ಲ ಅಲ್ಲಿ ಯಾರು. ಫೋರ್ ಓವರ್ಸ್ ಬಾಕಿ ಇದೆ. ಈಗ ಚಹಲ್ ಅವ್ರದ್ದು 2, ಹರ್ಭಜನ್ ಸಿಂಗ್ ಅವ್ರದ್ದು 2, ಯೂಸುಫ್ ಪಠಾಣ್ ಅವ್ರದ್ದು 2, ಉಮೇಶ್ ಅಣ್ಣಂದು 1 ಇತ್ತು. ನೋಡೋಣ ಏನಾಗುತ್ತೆ ಅಂತ. ಚಹಲ್ ಅವ್ರು ಬಂದಿದ್ದಾರೆ. ಥ್ರಿಲ್ಲಿಂಗ್ ಫಿನಿಶ್ ಆಗ್ಬೋದಾ ಇದು? ನೋಡೋಣ ಬನ್ನಿ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಮನೀಶ್ ಪಾಂಡೆ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಪ್ರೆಷರ್ ಆಗ್ತಾರ ಚಹಲ್ ಅವರು? ನೋ. ಈ ಮ್ಯಾಚ್ ಹೋಗುವಾಗೆ ಕಾಣ್ತಾ ಇದೆ.
ಆಫ್ ಸ್ಪಿನ್ ಹಾಕೋ ಪ್ರಯತ್ನ. ಪಾಂಡೇಜಿ ಅವ್ರು ಸ್ಟ್ರೈಕಲ್ಲಿದ್ದಾರೆ. ವೆಲ್ ಬೋಲ್ಡ್. ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಬೇಕಿತ್ತು ಹೇಗಾದರೂ, ಇಲ್ದಿದ್ರೆ ಮ್ಯಾಚ್ ಹೋಗಿ ಅಷ್ಟೇ. ಈಗೇನಂತ ಏನಾಗುತ್ತೆ ನೋಡೋಣ. ಲೆಗಿ ಟು ಲೆಗಿ. ದ್ಯಾಟ್ಸ್ ಗಾನ್ ಫಾರ್ 6. of 14. Now required run rate ಕೆಳಗೆ ಬಂದಿದೆ. This is what something they need. Four more. ಹೋಯ್ತು ಈ ಗೇಮ್. ಮ್ಯಾಚ್ ಹೋಗೋ ಥರ ಕಾಣ್ತಾ ಇದೆ. ಮಜಿಷಿಯನ್ ಬೇಕಾಗುತ್ತೆ. ಜೋಫ್ರಾ ಆರ್ಚರ್ ಕೂಡ ಇಲ್ಲ. ಈ ಥರ ಸಿಚುವೇಷನಲ್ಲಿ ಜೋಫ್ರಾ ಆರ್ಚರ್ ಎಷ್ಟು ಹೆಲ್ಪ್ ಮಾಡಿ ತುಂಬ ಒಳ್ಳೆ ಮತ್ತೊಂದು ಹೋಯಿತು. ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ ಈ ಥರ ಗೇಮಲ್ಲಿ ಜೋಫ್ರಾ ಆರ್ಚರ್ ಕಡೆಯಿಂದ. ದ್ಯಾಟ್ ಗೋನ್ ಫಾರ್ 6. runs in 19 balls. Would you believe this? ಓಹೋ, ವೈಡ್ ಹೋಗ್ಬೋದಾ ಇದು? ಚಾಹಲ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಮತ್ತೆ ಉಮೇಶ್ ಯಾದವ್, ಮೊಹಮ್ಮದ್ ಶಮಿಯಾ. ಯಾದವ್ ಅವ್ರನ್ನ ಮತ್ತೆ ಕಡೆಗೆ ಇಳಿಸುವ. ಸ್ಟ್ರೈಟ್ ಬಾಲ್ ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲ್ಗೆ ಬಿದ್ದಿದೆ. ರಶೀದ್ ಖಾನ್ ಅವರಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ ಹೊಡಿತಿದ್ದಾರಲ್ಲ ಗುರು, ಏನಿದು? ಗೇಮ್ ಹೋಯ್ತು ಅಂತ ಕಾಣುತ್ತೆ. ಅಗ್ರೆಸಿವ್ ಮೋಡಲ್ಲಿದ್ದಾರೆ ಇಬ್ಬರು ಬ್ಯಾಟ್ಸ್ಮನ್ಗಳು. ಏನೋ ಒಂದು ಹೊಸದು ಹಾಕೋ ಪ್ರಯತ್ನ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ, ಆದರೂ ಕೂಡ 6 ಹೋಗ್ಬೋದಾ? ಗ್ಯಾಪ್ನ ಹುಡುಕಿ ಹೊಡಿತಾ ಇದ್ದಾರೆ. ರಶೀದ್ ಖಾನ್ ಅವ್ರ ಕಡೆಯಿಂದ 50. 5 ಅಟ್ಯಾಕಿಂಗ್ 1 ಅಲ್ಲಿಡುವ. ಈಗೇನು ಮಾಡ್ತಾರೆ ನೋಡೋಣ. runs from 14 balls. ರನ್ಔಟ್ ಆಗೋ ಸಾಧ್ಯತೆ ಇದೆ. ನಾಟ್ ಔಟ್. ವಾಟ್ ಈಸ್ ದಿಸ್? ಶಿಟ್. ಪ್ರೆಷರ್. ವೆರಿ ವೆಲ್ ಬಾಲ್ಡ್. ಈಗ ದೊಡ್ಡ ತಲೆನೋವಾಗಿದೆ. ಯಾರನ್ನ ಹಾಕೋದು? ಉಮೇಶ್ ಯಾದವ್ ಅವ್ರದ್ದು 11 ಇಕಾನಮಿ. ಪಠಾಣ್ ಅವ್ರದ್ದು 2 ಇದೆ. ಸಿಂಗ್ ಜಿದು 2 ಕೂಡ ಇದೆ. ಅವರಿಬ್ಬರು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ.
ಯಾರು ಹಾಕೋದು ಈಗ? ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರಿಸ್ಕಿಂದ ನಾವು ಹರ್ಭಜನ್ ಸಿಂಗ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಏನಾದರೂ ಆಗಲಿ, ಹೋಯ್ದ್ರೆ ಹೋಯ್ತು, ಬಂದರೆ ಬಂತು ಮ್ಯಾಚು. That is 6 runs in 12 balls. Manish Pandey. What a welcome 6. They're taking charge here. Going after every bowler. 30 of 11 now. Defense 5. Oh, ಇವ್ರನ್ನೆಲ್ಲ ಕಣ. ಮತ್ತೊಂದು 6 ಹೋಗುತ್ತೆ ನೋಡಿ, ಮತ್ತೊಂದು. ಓ ನೋ, ಹೌ ಇಸ್ ದ್ಯಾಟ್ ಪಾಸಿಬಲ್? ರಶೀದ್ ಖಾನ್ ಆನ್ ಸ್ಟ್ರೈಕ್. 6 ಹೋಗುತ್ತೆ ಈಗ, 6 ಹೋಗುತ್ತೆ. Gone for 6 as expected. Twenty-three runs in 9 balls. ಮುಗಿಸ್ತಾರ ಇವರೇ? ಮಿಸ್ ಹೊಡೆದಿದೆ. ಮತ್ತೊಂದು ಪರ್ಫೆಕ್ಟ್ ಬಾಲ್ ಹಾಕೋ ಪ್ರಯತ್ನ. ರಶೀದ್ ಖಾನ್ ಸ್ಟ್ರೈಕ್ಲಿದ್ದಾರೆ. They're calling for 2 and they'll get it. ಲಾಸ್ಟ್ ಓವರ್ ಮೊಹಮ್ಮದ್ ಶಮಿ ಹಾಕಲೇಬೇಕು, ಬೇರೆ ದಾರಿನೇ ಇಲ್ಲ. ರಶೀದ್ ಖಾನ್ ಅವ್ರು ಸ್ಟ್ರೈಕ್ಲಿದ್ದಾರೆ. ಬ್ಯೂಟಿಫುಲ್ ಶಾಟ್ ಫಾರ್ 6. Shami into the attack. Perfect ball ಗೆ ಬಿದ್ದಿದೆ. Manish Pandey on strike. Pressure. ಮಿಸ್ ಆಯ್ತು. 100 ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಇವರಿಬ್ಬರದು. 9 of 4. ಆಬ್ವಿಯಸ್ಲಿ ಮ್ಯಾಚ್ ಹೋಯ್ತು. ವಾಟ್ ಯು ಕ್ಯಾನ್ ಆಸ್ಕ್ ಫಾರ್? ಮತ್ತೊಂದು 6 ಹೋಗೋ ಸಾಧ್ಯತೆ. 3 of 3 ಆಗುತ್ತೆ. ಮನೀಶ್ ಪಾಂಡೆ ಅವ್ರದ್ದು 100 ಆಯಿತು. 4 ಹೋಯಿತು. Five of 3. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಪಾಂಡೆಜಿ ಅವ್ರದ್ದು 98 ಆಗಿದೆ. Five of 2. ಜೋಫ್ರಾರ್ಚ್ ಅವರು ಅನುಪಸ್ಥಿತಿ ಕಾಣ್ತಾ ಇದೆ. ಮತ್ತೊಂದು 6 ಹೋಗುತ್ತೆ. 1 of 1. ಓ ಮೈ ಗಾಡ್, 1 of 1. ಪಾಂಡೆ ಅವ್ರದ್ದು 1 or 2. ಮನೀಶ್ ಪಾಂಡೆ ಅವ್ರದ್ದು 1 of 1. ಈಗ ಅಟ್ಯಾಕಿಂಗ್ ಫೀಲ್ಡ್ ಅವಶ್ಯಕತೆ ಇದೆ, ತುಂಬಾ ಅಂದರೆ ತುಂಬ ಅವಶ್ಯಕತೆ ಇದೆ.
ಅಟ್ಯಾಕಿಂಗ್ ಫೀಲ್ಡ್ ಹೋದರೆ ಹೋಯ್ತು. ಎಲ್ಲ ಫೀಲ್ಡರ್ಸ್ನ ಒಳಗೆ ಹಾಕಬೇಕು. ಸೊ ಮ್ಯಾಚ್ ಹೋಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಇಲ್ಲಿ. ಓಕೆ, 1-1. What's gonna happen now? Manish Pandey on strike. That's gone for 4. So RCBಯ ಫಸ್ಟ್ ಲಾಸ್ ಈ RCPL ಟೂರ್ನಮೆಂಟಲ್ಲಿ. ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು, ಬ್ಯಾಟಿಂಗ್ ತೊಗೊಂಡ್ರು. ವಿನ್ ಬೈ 5 ವಿಕೆಟ್ಸ್, ಹೈದರಾಬಾದ್ ಹೀರೋಸ್. ಮನೀಶ್ ಪಾಂಡೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಒಳ್ಳೆ ಥ್ರಿಲ್ಲಿಂಗ್ ಗೇಮ್ ಅಂತಲೇ ಹೇಳ್ಬೋದು. ಜೋಫ್ರಾ ಆರ್ಚರ್ ಅವರು ಅನುಪಸ್ಥಿತಿಯ ಕಾಡ್ತಿತ್ತು. ನೆಕ್ಸ್ಟ್ ಮ್ಯಾಚ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ. ಕಮ್ ಬ್ಯಾಕ್ ಮಾಡಲೇಬೇಕು ವಿನ್ ಆಗಬೇಕಂದ್ರೆ. ಸೊ ಫಸ್ಟ್ ಮ್ಯಾಚ್ ಹೋಗಿದೆ RCB ಅವ್ರ ಕಡೆಯಿಂದ. ಬೇಡ. ಯೂಸುಫ್ ಪಠಾನ್ ಅನೇಬಲ್ ಫಾರ್ 4 ಮ್ಯಾಚಸ್. ಅವರ ಜಾಗ ತುಂಬ ಕೃಣಾಲ್ ಅವರಿದ್ದಾರೆ, ಹೆದರಬೇಡಿ. ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ ಇದ್ದಾರೆ ಲೀಡಿಂಗ್ ರನ್ ಚೇಸಲ್ಲಿ. ಫಿಕ್ಸ್ಚರ್ಸ್ ನೆಕ್ಸ್ಟು ರಾಜಸ್ಥಾನ್ ವರ್ಸಸ್ ಬ್ಯಾಂಗ್ಳೂರ್. ಸ್ಟ್ಯಾಂಡಿಂಗ್ಸಲ್ಲಿ ನಾವೇ ಫಸ್ಟ್, ಏನು ಎಫೆಕ್ಟ್ ಆಗಲಿಲ್ಲ, ನಾವು ಏನು ಸೋತಿದ್ದು. ಸೊ ಸಿಗ್ತೀನಿ ಮುಂದಿನ ಮ್ಯಾಚಸಲ್ಲಿ. ಆಲ್ರೆಡಿ 57 ಮಿನಿಟ್ಸ್ ಆಗಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ರಿಕೆಟ್ ಆಫ್ ಯೂಟ್ಯೂಬ್ ಚಾನಲ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇಂಥ ಥ್ರಿಲ್ಲಿಂಗ್ ಮ್ಯಾಚಸ್ ಮುಂದೆ ಇರುತ್ತವೆ. ಜೈ ಹಿಂದ್, ವಂದೇ ಮಾತರಂ.